ಹಾಯ್ ಫ್ರೆಂಡ್ಸ್, ಇದು ಅಲಿಪಿ ವರ್ಕಲಾ 4 ಡೇಸ್ ಟ್ರಿಪ್ ಪ್ಲಾನ್. ಫಸ್ಟ್ ಡೇ ಅಲಿಪಿ ಬೋಟ್ ಹೌಸ್ ಕಂಪ್ಲೀಟ್ ಡೀಟೇಲ್ಸ್, ಕಂಪ್ಲೀಟ್ ಸ್ಟೇ ಹೇಗಿರುತ್ತೆ ಅಂತ ನೋಡ್ತೀರಾ. ಸೊ ನಿನ್ನೆ ರಾತ್ರಿ ಬ್ಯಾಂಗ್ಳೂರಿಂದ ಕೋಚಿನ್ಗೆ ಗರೀಬ್ ರಥ್ ಎಕ್ಸ್ಪ್ರೆಸ್ಸಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಹತ್ತಿ ಕೋಚಿನ್ಗೆ ಬರ್ತೀವಿ. ಸೊ ಇದು ಗರೀಬ್ ರಥ್ ಎಕ್ಸ್ಪ್ರೆಸ್ ನೈಟ್ 8:30 ಅಥವಾ 8:45 ಅಷ್ಟೊತ್ತಿಗೆ ಇದು ಬ್ಯಾಂಗ್ಳೂರು ಯಶವಂತಪುರ ರೈಲ್ವೆ ಸ್ಟೇಷನ್ ಬಿಟ್ಟು ಮಾರ್ನಿಂಗ್ ಅರೌಂಡ್ 8:15 ಅಷ್ಟೊತ್ತಿಗೆ ಕೋಚಿನ್ ಟೌನ್ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗುತ್ತೆ. 8:15ಗೆ ನಾವು ಕೋಚಿನ್ ರೈಲ್ವೆ ಸ್ಟೇಷನನ್ನು ರೀಚ್ ಆಗ್ತೀವಿ. ಸೊ ಅಲ್ಲೇ ನಾವು ರೈಲ್ವೆ ಸ್ಟೇಷನಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ಮುಗಿಸ್ಕೋತೀವಿ. ಇದು ಕೇರಳ ಸ್ಪೆಷಲ್ ಆಪಮ್ ಮತ್ತು ಕಡಲಕರಿ. ಇದು ಮಸಾಲೆ ದೋಸೆ ಅವರ ಸ್ಟೈಲ್ದು, ಅಷ್ಟೇನು ನಮ್ಮ ಬೆಂಗಳೂರಷ್ಟು ಚೆನ್ನಾಗಿರಲಿಲ್ಲ. ಫುಡ್ ಟ್ರ್ಯಾಕ್ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು, ಸೊ ಇದು ವೆಜ್ ರೆಸ್ಟೋರೆಂಟ್. ಯಾರಾದರೂ ಕೋಚಿನ್ ಟೌನ್ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದ್ರೆ ಫುಡ್ ಟ್ರ್ಯಾಕ್ ಅಂತ ರೆಸ್ಟೋರೆಂಟ್ ಇರುತ್ತೆ, ವೆಜ್ ರೆಸ್ಟೋರೆಂಟ್. ಬ್ರೇಕ್ಫಾಸ್ಟ್ ಲಂಚನ್ನು ನೀವು ಅಲ್ಲಿ ಬೇಕಾದರೆ ಮುಗಿಸ್ಕೊಂಡು ನೆಕ್ಸ್ಟ್ ಟ್ರಿಪ್ಪನ್ನು ಮುಂದುವರಿಸ್ಬೋದು. ಸೊ ಕೋಚಿನಲ್ಲಿ ನಾವು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ಅಲ್ಲಿಂದ ಅಲಿಪಿಗೆ ಟ್ರಾವೆಲ್ ಮಾಡ್ತೀವಿ. ಅಲಿಪಿಗೆ ಅರೌಂಡ್ 55 ಕಿಲೋಮೀಟರ್ಸ್ ಇರುತ್ತೆ, 2 ಅವರ್ಸ್ ಜರ್ನಿ ಇರುತ್ತೆ. ಅಲಿಪಿ ರೀಚ್ ಆಗೋ ಅಷ್ಟೊತ್ತಿಗೆ 11:30 ಆಗಿರುತ್ತೆ. ಸೊ ನಮ್ಮ ಒಂದು ಹೌಸ್ ಬೋಟ್ ಚೆಕ್ ಇನ್ 12 o'clockಗೆ ಇರೋದ್ರಿಂದ ನಮಗೆ ಇನ್ನೂ ಸಹ ಟೈಮ್ ಇತ್ತು. ಆದ್ದರಿಂದ ನಾವು ಅಲಿಪಿ ಬೀಚ್ಗೆ ವಿಸಿಟನ್ನು ಮಾಡ್ತೀವಿ. ಸೊ ದಿಸ್ ಈಸ್ ಅಲಿಪಿ ಮೇನ್ ಬೀಚ್. ಅಲಿಪಿ ಮೈನ್ ಬೀಚ್ ನಾವು ಮಧ್ಯಾಹ್ನ ಹೋಗಿದ್ರಿಂದ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮತ್ತು ನಾವು ಮೇ ಮಂತಲ್ಲಿ ಹೋಗಿದ್ದು, ಸೆಕೆಂಡ್ ಹಾಫ್ ಆಫ್ ಮೇನಲ್ಲಿ ನಾವು ವಿಸಿಟ್ ಮಾಡಿದ್ದು. ಇದು ಮೇನ್ ಅಲಿಪಿ ಬೀಚ್. ತುಂಬ ಕಾಮ್ ಆಗಿತ್ತು, ಸೈಲೆಂಟ್ ಆಗಿತ್ತು. ಮಧ್ಯಾಹ್ನ ಆದ್ದರಿಂದ ಕ್ರೌಡ್ ಇರಲಿಲ್ಲ. ಬಟ್ ಇಲ್ಲಿನ ಮಣ್ಣನ್ನು ನೋಡಿದ್ರೆ ಕಂಪ್ಲೀಟ್ ಬ್ಲ್ಯಾಕ್ ಸ್ಯಾಂಡ್ ಇದೆ, ಅಷ್ಟು ನೀಟಾಗೂ ಸಹ ಇರಲಿಲ್ಲ. ಅಲ್ಲಿ ಡೇಂಜರ್ ಝೋನ್ ಅಂತೂ ಸಹ ಹಾಕಿದ್ರು. ಸೊ ತುಂಬ ಮುಂದೆ ನಾವು ಹೋಗೋದಕ್ಕೆ ಆಗೋದಿಲ್ಲ, ಅಲ್ಲೇ ರೆಸ್ಟ್ರಿಕ್ಟೆಡ್ ಏರಿಯಾ ಅಂತಲೂ ಸಹ ಬರೆದಿತ್ತು. ಸ್ವಲ್ಪ ಕಾಲ ಇಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿಕೊಂಡು ಅರೌಂಡ್ 12:30 ಅಷ್ಟೊತ್ತಿಗೆ ನಾವು ನಮ್ಮ ಹೌಸ್ ಬೋಟನ್ನು ಚೆಕ್ ಇನ್ ಮಾಡೋದಕ್ಕೆ ಹೋದ್ವಿ. ಸೊ ಹೌಸ್ ಬೋಟ್ ಆಫೀಸ್ ಹತ್ರ ಬಂದರೆ ಅವರೇ ನಿಮಗೆ ಆಟೋದಲ್ಲಿ ಅವರ ಹೌಸ್ ಬೋಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಇದು ನಮ್ಮ ಹೌಸ್ ಬೋಟ್. 1 ಡೇ ಸ್ಟೇ ಇಲ್ಲಿ ಇರುತ್ತೆ. ಸೊ ಸ್ಟಾರ್ಟಿಂಗು ಹೌಸ್ ಬೋಟ್ ಹೇಗಿರುತ್ತೆ ಅಂತ ನೋಡೋಣ. ಫಸ್ಟಲ್ಲೇ ನಮಗೆ ಡ್ರೈವರ್ ಸೀಟ್ ಅನ್ನೋದು ಇರುತ್ತೆ. ಡ್ರೈವರ್ ಸೀಟಿಂದ ನೆಕ್ಸ್ಟು ಮುಂದೆ ಬಂದರೆ ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾದಲ್ಲಿ ಸೂಪರ್ ಆಗಿರುವಂಥ ಒಂದು ಸೋಫಾ ಸೆಟ್. ಸೊ ಎರಡೂ ಕಡೆ ನಿಮಗೆ ಕಂಪ್ಲೀಟ್ ವ್ಯೂ ಅನ್ನೋದು ಇರುತ್ತೆ. ಎಲ್ಲ ಕಡೆ ನಿಮಗೆ ವಿಂಡೋಸು ಇರೋದ್ರಿಂದ ಎಲ್ಲ ಕಡೆಯಿಂದನೂ ನಿಮಗೆ ಲೇಕು ಮತ್ತು ಔಟ್ಸೈಡ್ ಬೋಟ್ಸ್ ಎಲ್ಲ ಆರಾಮಾಗಿ ವ್ಯೂ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನಾವು ಚೆಕ್ ಇನ್ ಆದಾಗ ಅರೌಂಡ್ 12:30 ಇತ್ತು. ಇಲ್ಲಿ 12:30ಗೆ ಚೆಕ್ ಇನ್ ಆಗಬೇಕು. ಸೊ ನೆಕ್ಸ್ಟು ಮುಂದೆ ಹಾಗೆ ಕಾರಿಡಾರಲ್ಲಿ ಹೋದರೆ ಸ್ಟೆಪ್ಸ್ ಇರುತ್ತೆ. ಇಲ್ಲಿ ಲಾಸ್ಟಲ್ಲಿ ಒಂದು ಕಿಚನ್ ಇರುತ್ತೆ, ಅಲ್ಲಿ ಲಂಚಲ್ಲಿ ಪ್ರಿಪೇರ್ ಮಾಡ್ತಾಯಿದ್ರು ಆಲ್ರೆಡಿ. ಸೊ ಸ್ಟೆಪ್ಸಲ್ಲಿ ಮೇಲೆ ಹೋದರೆ ಬಾಲ್ಕನಿಯಲ್ಲಿ ನಮಗೆ ಡೈನಿಂಗ್ ಏರಿಯಾ, ಮ್ಯೂಸಿಕ್ ರೂಮ್, ಡ್ಯಾನ್ಸಿಂಗ್ ರೂಮ್, ಒಂದು ಬಾಲ್ಕನಿ ವ್ಯೂ ಎಲ್ಲ ಸಹ ಸಿಗುತ್ತೆ. ಸೊ ಇದು ಹ್ಯಾಂಡ್ ವಾಶ್ ಏರಿಯಾ. ಇಲ್ಲಿ ನಮಗೆ ಫುಡ್ಡನ್ನು ಇಲ್ಲೇ ಕೊಡ್ತಾರೆ. ಸೆಲ್ಫ್ ಸರ್ವಿಸ್ ಇರುತ್ತೆ, ಫುಡ್ಡೆಲ್ಲ ಇಲ್ಲೇ ತಂದು ಇಡ್ತಾರೆ. ಇದು ಡೈನಿಂಗ್ ಏರಿಯಾ. ವಾಟರ್ ಬಾಟಲ್ಸ್ ಯಾವಾಗಲೂ ರೆಡಿ ಇರುತ್ತೆ. ಸೊ ನಾವು ಇದ್ದ ಬೋಟಲ್ಲಿ ಅರೌಂಡ್ 5 to 6 ರೂಮ್ಸ್ ಇತ್ತು. 5 ರೂಮ್ಸ್ ಕಂಪ್ಲೀಟಾಗಿ ಫಿಲ್ ಆಗಿತ್ತು. 5 ಫ್ಯಾಮಿಲೀಸ್ ಬಂದಿದ್ದರು. ಸೊ ಮೇಲ್ಗಡೆ ಡೈನಿಂಗ್ ಏರಿಯಾ ಪ್ಲಸ್ ಇದೊಂದು ಬಾಲ್ಕನಿ ವ್ಯೂ. ಬೋಟ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. 1 o'clock ಅಷ್ಟೊತ್ತಿಗೆ ಕ್ರೂಸಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಕ್ರೂಸ್ಗೆ ಎಂಟರ್ ಆಗ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ ಅಂತ ಎಳನೀರನ್ನು ಕೊಟ್ಟಿದ್ರು. ಕೂಲಾಗಿ ಚೆನ್ನಾಗಿತ್ತು. ಸೊ ಸ್ಟೆಪ್ಸಿಂದ ಕೆಳಗಡೆ ಇಳಿದು ಬಂದರೆ ರೂಮನ್ನು ಈಗ ನೋಡೋಣ, ರೂಮ್ ಹೇಗಿತ್ತು ಅಂತ. ಸೊ 2 to 3 persons ಒಂದು ರೂಮಲ್ಲಿ ಆರಾಮಾಗಿ ಸ್ಟೇ ಮಾಡ್ಬೋದು. ಫ್ಯಾನ್ ಇದೆ, AC ಇದೆ, ಕಂಪ್ಲೀಟ್ ಒಂದು ರೂಮ್ಗೆ ಬೇಸಿಕ್ ನೆಸೆಸಿಟೀಸ್ ಏನು ಬೇಕು ಎಲ್ಲ ಇರುತ್ತೆ. ಒಂದು ಓಪನ್ ವಿಂಡೋ ಸಹ ಇದೆ. ಚಿಕ್ಕದಾಗಿ ಕಾಸಿ ಆಗಿರುವಂಥ ಒಂದು ಬಾತ್ರೂಮ್ ಸಹ ಇರುತ್ತೆ. ಇಲ್ಲೇ ವಾಟರ್ ಹೀಟರ್ ಇದೆ. ಮಾರ್ನಿಂಗ್ 6 to 8 ನಿಮಗೆ ಹೀಟರನ್ನು ಆನ್ ಮಾಡ್ತಾರೆ, ಬೇರೆ ಟೈಮಲ್ಲಿ ಆಫಲ್ಲಿರುತ್ತೆ. ಸೊ ಈಗ ನಮಗೆ 1 o'clock ಅಷ್ಟೊತ್ತಿಗೆ ಕ್ರೂಸಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ತಾರೆ. ಲ್ಯಾಂಡಿಂದ ಹಾಗೇ ಮುಂದುವರಿಸ್ಕೊಂಡು ಡ್ರೈವರು ಕ್ರೂಸನ್ನು ಬ್ಯಾಕ್ ಸೈಡ್ ತೊಗೊಂಬರ್ತಾಯಿದ್ರು. ಸೊ ವೆರಿ ಎಕ್ಸೈಟೆಡ್ ಎಲ್ಲರೂ. ನಾವು 5 ಫ್ಯಾಮಿಲೀಸಲ್ಲಿ ಹೋಗಿದ್ದು, ಬಟ್ ಬೇರೆ ಬೇರೆ ಫ್ಯಾಮಿಲೀಸ್ ಹೋಗಿದ್ದು. 2 o'clock ಅಷ್ಟೊತ್ತಿಗೆ ಲಂಚ್ ರೆಡಿ ಇರುತ್ತೆ. 2 to 3 ಕ್ರೂಸಿಂಗನ್ನು ಸ್ವಲ್ಪ ಸ್ಲೋ ಮಾಡ್ತಾರೆ ಲಂಚ್ ಟೈಮ್ ಮುಗಿಯೋವರೆಗೂ. ಸೊ ಆವತ್ತು ಏನೆಲ್ಲ ಲಂಚ್ ಪ್ರೊವೈಡ್ ಮಾಡಿದರು ಅಂತ ಹೇಳಿದ್ರೆ, ಪಿಕಲ್, ಕರ್ಡ್ಸ್, ರೈಸ್, 2 ರೀತಿಯಾದಂಥ ಪಲ್ಯ ಇತ್ತು, ಸಾಂಬಾರಿತ್ತು, ರೈಸ್ ಇತ್ತು. ಸೊ ಟೇಸ್ಟಿಯಾಗಿತ್ತು ಫುಡ್ಡು. ವೆಜಿಟೇರಿಯನ್ಸ್ಗೆ ವೆಜ್ ಇರುತ್ತೆ, ನಾನ್ ವೆಜಿಟೇರಿಯನ್ಸ್ಗೆ ಯಾವುದಾದ್ರೂ ಒಂದು ಐಟಮ್ ನಾನ್ ವೆಜ್ ಇರುತ್ತೆ. ಜೊತೆಗೆ ಫಿಶ್ ಫ್ರೈ ಸಹ ಕೊಡ್ತಾರೆ. ಟಿಪಿಕಲ್ ಕೇರಳ ವೆಜ್ ಮೀಲ್ಸ್ ಇದು.
ತುಂಬಾ ಟೇಸ್ಟಿಯಾಗಿತ್ತು. ಕೇರಳ ಪೊರಿಯಲ್ಸ್ ಆಗ್ಬೋದು, ರೈಸು ಸಾಂಬಾರು ಎಲ್ಲ ಚೆನ್ನಾಗಿತ್ತು. ಫಿಶ್ ಫ್ರೈ ನಾನ್ ವೆಜ್ ತಿನ್ನೋರಿಗೆ 1 or 2 ಪೀಸಸ್ ಅವೈಲೇಬಲ್ ಇರುತ್ತೆ. ಸೊ ನಾವಲ್ಲಿ ಹೋಗಿದ್ದಂಥ 5 ಫ್ಯಾಮಿಲೀಸು ಎಲ್ಲರೂ ಆಲ್ಮೋಸ್ಟ್ ವೆಜಿಟೇರಿಯನ್ಸೇ ಇದ್ದಿದ್ದರಿಂದ ನಾನ್ ವೆಜ್ಗೆ ಅವರು ಅಷ್ಟು ಪ್ರಿಫರೆನ್ಸನ್ನು ಕೊಡಲಿಲ್ಲ. ಅವರು ಪರ್ಟಿಕ್ಯುಲರ್ ಆಗಿ ಇದು ಬೇಕು, ಐಟಮ್ಸ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನಾನ್ ವೆಜ್ಜನ್ನು ಮಾಡಿಕೊಡ್ತಾರೆ. ಬಟ್ ಹೋದವರು ಆಲ್ಮೋಸ್ಟ್ ಎಲ್ಲ ವೆಜಿಟೇರಿಯನ್ಸೇ ಇದ್ದಿದ್ದರಿಂದ ವೆಜ್ ಐಟಮ್ಸ್ ಜಾಸ್ತಿ ಪ್ರೊವೈಡ್ ಮಾಡಿದರು. ಮಧ್ಯಾಹ್ನ ಲಂಚನ್ನು ಮುಗಿಸ್ಕೊಂಡು ಹಾಗೆ ಬಾಲ್ಕನಿಯಲ್ಲಿ ಒಂದು ವ್ಯೂವನ್ನು ಮಾಡೋಣ ಅಂತ ಬಂದ್ವಿ. ತುಂಬ ಅಮೇಝಿಂಗ್ ಆಗಿತ್ತು ವ್ಯೂ. ಇದು ವೆಂಬನಾಡ್ ಲೇಕ್, ಅಲಿಪಿಯಲ್ಲಿರುವ ವೆಂಬನಾಡ್ ಲೇಕ್. ಇದು ಆಲ್ಮೋಸ್ಟ್ 90 to 100 ಕಿಲೋಮೀಟರ್ಸ್ ಸ್ಟ್ರೆಚ್ಚಲ್ಲಿ ಈ ಒಂದು ಲೇಕ್ ಇರುತ್ತೆ. ತುಂಬ ಒಂದು ದೊಡ್ಡ ಲೇಕ್ ಅಂತ ಹೇಳ್ಬೋದು. ಈ ವೆಂಬನಾಡ್ ಲೇಕಲ್ಲಿ ಪ್ಲೆಂಟಿ ಆಫ್ ಹೌಸ್ ಬೋಟ್ಸನ್ನು ನೀವು ನೋಡ್ಬೋದು. ಅದರಲ್ಲಿ ಸಿಂಗಲ್ ಬೆಡ್ರೂಮ್ ಹೌಸ್ ಬೋಟ್, 2 ಬೆಡ್ರೂಮ್ ಹೌಸ್ ಬೋಟ್, ಮಲ್ಟಿ ಬೆಡ್ರೂಮ್ ಹೌಸ್ ಬೋಟ್ಗಳಿರುತ್ತೆ. ಜೊತೆಗೆ ಬಜೆಟ್, ಪ್ರೀಮಿಯಮ್, ಲಕ್ಸುರಿ ಅಂತ ಕ್ಯಾಟಗರೀಸಲ್ಲೂ ನಿಮಗೆ ಹೌಸ್ ಬೋಟ್ಸ್ ಅನ್ನೋದು ಇರುತ್ತೆ. 1 ಬೆಡ್ರೂಮ್ ಹೌಸ್ ಬೋಟ್ಗೆ ನಿಮಗೆ 7,000ಇಂದ ಪ್ರೈಸ್ ಸ್ಟಾರ್ಟ್ ಆಗಿ 15,000 to 20,000 ಇರುತ್ತೆ. ಲಕ್ಸುರಿ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ 2 ಬೆಡ್ರೂಮ್ ಹೌಸ್ ಬೋಟ್, 3 ಬೆಡ್ರೂಮ್, ಮಲ್ಟಿ ಬೆಡ್ರೂಮ್ ಹೌಸ್ ಬೋಟ್ಸ್ಗೆ ನಿಮಗೆ 4,000ಇಂದ 8,000ವರೆಗೂ ಪ್ರೈಸ್ ಇರುತ್ತೆ. ಸೊ ಲಕ್ಸುರಿ, ಬಜೆಟ್, ಪ್ರೀಮಿಯಮ್ ಆ ರೇಂಜಲ್ಲಿ ನಿಮಗೆ ಪ್ರೈಸಸ್ ಅನ್ನೋದು ವೇರಿ ಆಗ್ತಾ ಬರುತ್ತೆ. ಲಂಚ್ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ಆಫ್ಟರ್ 3 or 4 ನಿಮಗೆ ಶಿಕಾರ ಬೋಟ್ ರೈಡ್ಸ್ ಅಲ್ಲಲ್ಲಿ ಬರ್ತಾ ಇರುತ್ತೆ ಹೌಸ್ ಬೋಟ್ ಹತ್ರ. ಅದನ್ನು ಹೈರ್ ಮಾಡಿಕೊಂಡು 1 or 2 hours ಶಿಕಾರ ಬೋಟ್ ರೈಡ್ಗೂ ಹೋಗ್ಬೋದು. ಸ್ಪೀಡ್ ಬೋಟ್ಸ್ ಅಲ್ಲಲ್ಲಿ ಬರ್ತಾ ಇರುತ್ತೆ, ಅದರಲ್ಲೂ ಸಹ ನೀವು ಸ್ಪೀಡ್ ಬೋಟ್ ರೈಡಿಂಗನ್ನು ಹೈರ್ ಮಾಡ್ಕೊಂಡು ಹೋಗ್ಬೋದು. ಸೊ ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ರೆಸ್ಟ್ ಅಂದರೆ ಬಾಲ್ಕನಿಯಲ್ಲಿ ಆ ಅದ್ಭುತವಾದ ವ್ಯೂವನ್ನು ನೋಡ್ತಾ ಬಾಲ್ಕನಿಯಲ್ಲಿ ಕೂತಿದ್ವಿ. ಸ್ವಲ್ಪ ಹೊತ್ತಾದಮೇಲೆ ಶಿಕಾರ ಬೋಟ್ ರೈಡ್ ಅವರು ಕೇಳ್ಕೊಂಡು ಬಂದರು ಹೋಗ್ತೀರಾ ಅಂತ. ಸೊ ನಮ್ಮ ಹೌಸ್ ಬೋಟ್ ಅವರೇ ಬೇಕಿದ್ರೆ ಫೋನ್ ಮಾಡಿ ಅವರನ್ನು ಕರೆಸ್ಕೊಡ್ತಾರೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ರೀತಿ ಶಿಕಾರ ಬೋಟ್ ರೈಡ್ಸಲ್ಲಿ ನೀವು ಹೋಗ್ಬೋದು. ನಾವು ಹೇಗೆ ಮೆಟ್ರೋದಲ್ಲಿ, ಸಿಟಿ ಬಸ್ಸಸ್ಸಲ್ಲಿ ಟ್ರಾವೆಲ್ ಮಾಡ್ತೀವೋ ಸಿಟಿ ಒಳಗಡೆ, ಇವರು ಅದೇ ರೀತಿ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಈ ರೀತಿ ಶಿಕಾರ ಬೋಟ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ ಲೋಕಲೈಟ್ಸು. ಸೊ ಪರ್ಟಿಕ್ಯುಲರ್ಲಿ ಹೌಸ್ ಬೋಟಲ್ಲಿ ಟ್ರಾವೆಲ್ ಮಾಡೋರಿಗೆ 1 or 2 hours ಈ ರೀತಿ ಶಿಕಾರ ಬೋಟ್ ರೈಡ್ಸ್ ಅನ್ನೋದು ಅವೈಲೇಬಲ್ ಇರುತ್ತೆ. ಫೈವ್ ಫ್ಯಾಮಿಲೀಸ್ ಮೆಂಬರ್ಸು ಒಂದು ಶಿಕಾರ ಬೋಟ್ ರೈಡಲ್ಲಿ 2 hours ಬೋಟ್ ರೈಡನ್ನು ಮಾಡಿಕೊಂಡು ಹೋಗಿದ್ವಿ. ಸೊ ಅದು ಸಹ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಪರ್ ಪರ್ಸನ್ 350 rupees ಚಾರ್ಜ್ ಮಾಡಿದ್ರು. ಟೋಟಲ್ ನಾವು 8 persons ಹೋಗಿದ್ವಿ. ಸೊ ಇದು ಅರೌಂಡ್ 2 hours ಇರುತ್ತೆ ಈ ಒಂದು ಶಿಕಾರ ಬೋಟ್ ರೈಡ್. ನೀವು 1 hourಗೆ ಹೋಗ್ಬೋದು, 2 hourಗೆ ಹೋಗ್ಬೋದು, 3 hoursಗೂ ಬೇಕಿದ್ರೆ ನೀವು ಹೋಗ್ಬೋದು. ಸೊ ಆನ್ ದ ವೇ ನಿಮಗೆ ಬೇರೆ ಬೇರೆ ರೀತಿಯಾದಂಥ ಹೌಸ್ ಬೋಟ್ಸನ್ನು ನೋಡೋದಕ್ಕೆ ಸಿಗುತ್ತೆ. ವೆಂಬನಾಡ್ ಲೇಕನ್ನು ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡ್ಬೋದು. ಜೊತೆಗೆ ಅಲ್ಲಿ ಲೋಕಲೈಟ್ಸ್ನ ಒಂದು ವಿಲೇಜ್ ಲೈಫನ್ನು ಸಹ ನೋಡ್ಬೋದು. ಸೊ ಸುತ್ತಲೂ ಗ್ರೀನರೀಸ್, ಕೋಕೋನಟ್ ಟ್ರೀಸ್, ಜೊತೆಗೆ ಅಲ್ಲಲ್ಲಿ ಲೋಕಲೈಟ್ಸು ಫಿಶಿಂಗನ್ನು ಅಲ್ಲಲ್ಲಿ ಮಾಡ್ತಾ ಕೂತಿರ್ತಾರೆ. ಇದನ್ನೆಲ್ಲ ನೀವು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು 2 hours ಶಿಕಾರ ಬೋಟ್ ರೈಡನ್ನು ಮಾಡ್ಬೋದು. ಸೊ ಮಧ್ಯೆ ಒಂದು ಬ್ರೇಕನ್ನು ಸಹ ಕೊಡ್ತಾರೆ. ಒಂದು ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್, ಟೆಂಡರ್ ಕೋಕೋನಟ್ ಈ ರೀತಿ ಒಂದು ಸ್ಟಾಲ್ ಇರುತ್ತೆ, ಬೋಟ್ ಸ್ಟಾಲು. ಇಲ್ಲೂ ಸಹ ನೀವು ಬೇಕಾಗಿದ್ದನ್ನು ತಗೊಂಡು ಎಂಜಾಯ್ ಮಾಡಿಕೊಂಡು ಮುಂದೆ ಹೋಗ್ಬೋದು. ಸೊ ಶಿಕಾರ ಬೋಟ್ ರೈಡ್ಗೆ ಹೋದಾಗ ಅಲ್ಲಿ ಫಿಲ್ಮ್ ಶೂಟಿಂಗ್ ಪಾಯಿಂಟ್ ಅಂತ ಇರುತ್ತೆ, ಅದನ್ನು ಸಹ ವಿಸಿಟ್ ಮಾಡ್ಕೊಂಡು ಬರ್ಬೋದು. ನಾವು ಹೋದಾಗ ಆ ಒಂದು ಫಿಲ್ಮ್ ಶೂಟಿಂಗ್ ಸ್ಪಾಟ್ ಅನ್ನೋದು ಕ್ಲೋಸ್ ಆಗಿತ್ತು. ಹತ್ತಿರದವರೆಗೂ ನಮಗೆ ಹೋಗೋದಕ್ಕೆ ಆಗಲಿಲ್ಲ. 5:30, 6 o'clockವರೆಗೂ ಹೌಸ್ ಬೋಟ್ ಕ್ರೂಸಿಂಗ್ ಇರುತ್ತೆ. 6 o'clock ಆದಮೇಲೆ ಹೌಸ್ ಬೋಟನ್ನು ಒಂದು ಕಡೆ ಹೋಗಿ ಸ್ಟಾಪ್ ಮಾಡ್ತಾರೆ. ನಂತರ ಕ್ರೂಸಿಂಗನ್ನು ಮಾಡೋ ಹಾಗೆ ಇಲ್ಲ ಅಕಾರ್ಡಿಂಗ್ ಟು ರೂಲ್ಸ್. ಸೊ 5:30 ನಂತರ ಅಲ್ಲಿನ ವಿಲೇಜರ್ಸ್, ಲೋಕಲೈಟ್ಸ್ ಅಲ್ಲಿ ಫಿಶಿಂಗನ್ನು ಮಾಡ್ಕೊಳ್ಳೋದಕ್ಕೆ ಬರ್ತಾರೆ. ಸೊ ಅವರಿಗೆ ನಾವು ಸ್ಪೇಸ್ ಬಿಟ್ಟು ಹೌಸ್ ಬೋಟ್ ಎಲ್ಲ 5:30 ಅಷ್ಟೊತ್ತಿಗೆ ಸ್ಟಾಪ್ ಮಾಡಬೇಕು. ಸೊ 5:30 ಅಷ್ಟೊತ್ತಿಗೆ ಕ್ರೂಸಿಂಗನ್ನು ಒಂದು ಕಡೆ ಹೋಗಿ ಸ್ಟಾಪ್ ಮಾಡ್ತಾರೆ. ನೀವು ಅಲ್ಲಿಂದ ಇಳಿದು ಅಲ್ಲಿನ ವಿಲೇಜನ್ನು ಎಕ್ಸ್ಪ್ಲೋರ್ ಮಾಡಿ ಬರ್ಬೋದು. ಅಲ್ಲಿ ವಿಲೇಜ್ ಒಳಗಡೆ ಹೋಗಿ ಓಡಾಡ್ಕೊಂಬರ್ಬೋದು. ಟೆಂಪಲ್ಸ್, ಚರ್ಚಸ್ ಇರುತ್ತೆ, ಶಾಪಿಂಗನ್ನು ಮಾಡಿಕೊಂಡು ಬರ್ಬೋದು. ಸೊ ಮಧ್ಯ ನಿಮಗೆ 3:30, 4 o'clock ಅಷ್ಟೊತ್ತಿಗೆ ಈ ಒಂದು ಸ್ಟಾಲಲ್ಲಿ ಸ್ಟಾಪನ್ನು ಕೊಡ್ತಾರೆ. ಇಲ್ಲಿ ನಿಮಗೆ ವೆರೈಟೀಸ್ ಆಫ್ ಸೀ ಫುಡ್ ಅನ್ನೋದು ಸಿಗುತ್ತೆ. ಕ್ರ್ಯಾಬ್ಸ್, ಪ್ರಾನ್ಸ್, ಟೈಗರ್ ಪ್ರಾನ್ಸ್ ಈ ರೀತಿ ವೆರೈಟೀಸ್ ಆಫ್ ಸೀ ಫುಡ್ಡು ನೀವು ಪರ್ಚೇಸನ್ನು ಮಾಡ್ಕೊಂಡು ಹೋಗಿ ಹೌಸ್ ಬೋಟಲ್ಲಿರುವಂಥ ಅಡುಗೆ ಅವ್ರಿಗೆ ಕೊಟ್ಟರೆ ನೈಟ್ ನಿಮಗೆ ಅದನ್ನು ಕುಕ್ ಮಾಡಿ ಕೊಡ್ತಾರೆ. ಬಟ್ ಪ್ರೈಸಸ್ ಎಲ್ಲ ತುಂಬಾ ಜಾಸ್ತಿ ಇತ್ತು. ಸೊ ಈವ್ನಿಂಗ್ 5:30 ಅಷ್ಟೊತ್ತಿಗೆ ಟೀ, ಕಾಫಿ ಜೊತೆಗೆ ಸ್ನ್ಯಾಕ್ಸನ್ನು ಸಹ ಸರ್ವ್ ಮಾಡ್ತಾರೆ. ಇದಾದಮೇಲೆ ನೀವು ಕ್ರೂಸಿಂಗ್ 5:30ಗೆ ಸ್ಟಾಪ್ ಆದಮೇಲೆ
ನೀವು ಹೋಗಿ ಒಂದು ವಿಲೇಜನ್ನು ವಿಸಿಟ್ ಮಾಡ್ಕೊಂಡು ಬರ್ಬೋದು ಇಷ್ಟಪಡುವಂಥವ್ರು. ಸೊ ನಾವು ವಿಲೇಜ್ಗೆ ಹೋಗಿ ಯಾವುದೇ ಎಕ್ಸ್ಪ್ಲೋರನ್ನು ಮಾಡಲಿಲ್ಲ, ಅಲ್ಲೇ ಹೌಸ್ ಬೋಟಲ್ಲೇ ಒಂದು ಬಾಲ್ಕನಿ ವ್ಯೂವನ್ನು ನೋಡ್ತಾ ಕೂತಿದ್ವಿ. ಸೊ ಈ ರೀತಿ ಸ್ಪೀಡ್ ಬೋಟ್ಸ್ ಸಹ ಹೌಸ್ ಬೋಟ್ ಹತ್ರ ಬಂದು ಟ್ರಯಲನ್ನು ಕೊಡ್ತಾ ಇರ್ತಾರೆ. ಸ್ಪೀಡ್ ಬೋಟಲ್ಲೂ ಸಹ ನೀವು ಹೋಗಿ ಬರ್ಬೋದು. ಸೊ 5:30 ಅಷ್ಟೊತ್ತಿಗೆ ಒಂದು ರಿಲ್ಯಾಕ್ಸನ್ನು ಮಾಡಿಕೊಂಡು ಬಾಲ್ಕನಿಯಲ್ಲಿ ಕೂತ್ಕೊಂಡು ಟೀ ಸ್ನ್ಯಾಕ್ಸನ್ನು ಎಂಜಾಯ್ ಮಾಡ್ತಾ ಇದ್ವಿ. ಸೊ 6:30 ಅಷ್ಟೊತ್ತಿಗೆ ತುಂಬ ಬೇಗ ಕತ್ಲೆ ಆಗೋಗುತ್ತೆ ಅಲ್ಲೆಲ್ಲ. ನೈಟ್ ನೀವು ಬೇಕಿದ್ರೆ ವಿಲೇಜ್ ಎಕ್ಸ್ಪ್ಲೋರ್ ಮಾಡಿ ಬರ್ಬೋದು, ಅಲಿಪಿ ಬೀಚ್ಗೆ ಹೋಗಿ ಬರ್ಬೋದು, ಅಲಿಪಿಲಿರೋ ಟೆಂಪಲ್ಸನ್ನು ವಿಸಿಟ್ ಮಾಡಿ ಬರ್ಬೋದು. ಬಟ್ ಯಾರೂ ಹೊರಗೆ ಹೋಗಲಿಲ್ಲ ಹೌಸ್ ಬೋಟಿಂದ. ನೈಟು ಡೈನಿಂಗ್ ಏರಿಯಾದಲ್ಲಿ ಲೈಟ್ ಮ್ಯೂಸಿಕ್ಕನ್ನು ಹಾಕಿ ಬಿಟ್ಟಿರ್ತಾರೆ. ಇಷ್ಟಪಡುವಂಥವ್ರು ಡ್ಯಾನ್ಸ್ ಮಾಡ್ಬೋದು, ಸಾಂಗ್ಸ್ ಆಡ್ಬೋದು, ಎಂಜಾಯ್ ಮಾಡ್ಕೋಬೋದು. 8:30 ಅಷ್ಟೊತ್ತಿಗೆ ಡಿನ್ನರ್ ರೆಡಿ ಆಗಿತ್ತು. ನನಗೆ ಮಧ್ಯಾಹ್ನ ಲಂಚ್ಗಿಂತ ಡಿನ್ನರ್ ತುಂಬಾ ಇಷ್ಟ ಆಯಿತು. ರೈಸ್, ಚಪಾತಿ, ವೆಜಿಟೇಬಲ್ ಕರಿ, ಬೆಂಡೆಕಾಯಿ ಫ್ರೈ, ಸಾಂಬಾರ್, ಜೊತೆಗೆ ಚಿಕನ್ ಫ್ರೈ. ನಾನ್ ವೆಜ್ ತಿನ್ನೋರಿಗೆ ಚಿಕನ್ ಫ್ರೈ ಆಪ್ಷನ್ನು ಸಹ ಇತ್ತು. ಹೊರಗಡೆ ನಾವೇನಾದರೂ ಸೀ ಫುಡ್ಡನ್ನು ತೊಗೊಂಡಿದ್ರೆ ಅದನ್ನು ಸಹ ಈ ಟೈಮಲ್ಲಿ ಕುಕ್ ಮಾಡಿ ಕೊಡ್ತಾರೆ. ಯಾರು ಏನು ಪರ್ಚೇಸ್ ಮಾಡಲಿಲ್ಲ. ಸೊ ಇಲ್ಲಿರುವಂಥ ಫುಡ್ಡೇ ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂದರು. ಮತ್ತು ಗೋ ಟು ಬೆಡ್, ಮತ್ತು ಅರ್ಲಿ ಮಾರ್ನಿಂಗ್ ಎದ್ದು ಫ್ರೆಶ್ನಪ್ ಆಗಿ ಟೀ ಕಾಫಿ ಪ್ರೊವೈಡ್ ಮಾಡ್ತಾರೆ 6:30ಗೆ. ಅದಾದಮೇಲೆ ರೆಡಿಯಾಗಿ ಬ್ರೇಕ್ಫಾಸ್ಟನ್ನು ಮಾಡಿ ಚೆಕ್ಔಟ್ ಮಾಡಬೇಕು. 8:39 ಅಷ್ಟೊತ್ತಿಗೆ ಚೆಕ್ಔಟ್ ಮಾಡಬೇಕು. ಸೊ ಮಾರ್ನಿಂಗ್ ಕಾಫಿಯನ್ನು ಕುಡಿತಾ ಒಳ್ಳೆ ವ್ಯೂವನ್ನು ಎಂಜಾಯ್ ಮಾಡಿಕೊಂಡು ರೆಡಿಯಾಗಿ ಬ್ರೇಕ್ಫಾಸ್ಟ್ಗೆ ಬಂದ್ವಿ. ಬ್ರೇಕ್ಫಾಸ್ಟ್ ಅವ್ರು 7:30ಗೆ ರೆಡಿ ಮಾಡಿ ಇಟ್ಟಿದ್ರು. ಸೊ ಮಾರ್ನಿಂಗ್ 7 to 8 ಮತ್ತೆ 1 hour ಕ್ರೂಸಿಂಗನ್ನು ಮಾಡ್ತಾರೆ. 1 hour ಕ್ರೂಸಿಂಗ್ ಆದಮೇಲೆ ಬ್ರೇಕ್ಫಾಸ್ಟನ್ನು ನಾವು 8:30 ಅಷ್ಟೊತ್ತಿಗೆ ಮುಗಿಸ್ಕೋಬೇಕಾಗತ್ತೆ. ಮಾರ್ನಿಂಗ್ ವ್ಯೂ ಮಾತ್ರ ತುಂಬ ಅಮೇಝಿಂಗ್ ಆಗಿತ್ತು. ಇಷ್ಟು ಬೇಗ ಹೌಸ್ ಬೋಟ್ ರೈಡ್ ಮುಗಿದೋಯ್ತಲ್ಲ ಅಂತ ಬೇಜಾರು ಸಹ ಆಯಿತು. ಸೊ ಮಾರ್ನಿಂಗ್ ಕಾಫಿ ಎಂಜಾಯ್ ಮಾಡಿಕೊಂಡು ಮಾರ್ನಿಂಗ್ ವ್ಯೂವನ್ನು ಸಹ ಎಂಜಾಯ್ ಮಾಡ್ತಾ ಇದ್ವಿ. ಇಲ್ಲಿ ನೀವು ನೋಡ್ಬೋದು ಕ್ಯಾನೋಯಿಂಗನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅಲ್ಲಿನ ಲೋಕಲೈಟ್ಸ್. ಅಲ್ಲಿ ಅವರ ಒಂದು ಫೆಸ್ಟಿವಲ್ಗೆ ಈ ಒಂದು ಕ್ಯಾನೋಯಿಂಗ್ ರೇಸು ಸಹ ನಡೆಯುತ್ತೆ. ಅದನ್ನು ಕ್ಯಾನೋಯಿಂಗ್ ಅಂತಾರೋ ಅಥವಾ ಕಾಯ್ಕಿಂಗ್ ಅಂತಾರೋ ಗೊತ್ತಿಲ್ಲ, ಏನಂತಾರೆ ಅಂತ ನೀವೇ ಹೇಳಿ. ಈ ಒಂದು ರೇಸ್ ಅನ್ನೋದು ಅವರ ಒಂದು ಕೇರಳ ಫೆಸ್ಟಿವಲಲ್ಲಿ ಒಂದು ಇವೆಂಟ್ ಆಗಿ ಇಡ್ತಾರೆ. ಸೊ ಅಲ್ಲಿ ಪ್ರಾಕ್ಟೀಸನ್ನು ಮಾಡ್ತಾಯಿದ್ರು ಅರ್ಲಿ ಮಾರ್ನಿಂಗ್. ನೋಡೋದಕ್ಕೆ ಸಖತ್ತಾಗೇ ಇತ್ತು. ಒನ್ ಡೇ ಹೌಸ್ ಬೋಟ್ ಸ್ಟೇ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಅಲ್ಲಿನ ಲೋಕಲೈಟ್ಸ್ ಆಗ್ಬೋದು, ಜೊತೆಗೆ ಬಂದಂಥ ಫ್ರೆಂಡ್ಸ್ ಆಗ್ಬೋದು, ಹೊಸ ಪರಿಚಯ ಆಗ್ಬೋದು, ಅಲ್ಲಿನ ಫುಡ್ ಆಗ್ಬೋದು, ತುಂಬಾ ಒಂದು ಸೂಪರ್ ಮೆಮೊರಬಲ್ ಎಕ್ಸ್ಪೀರಿಯನ್ಸ್. ಮಾರ್ನಿಂಗ್ ಫುಡ್ಗೆ ಇಡ್ಲಿ, ಸಾಂಬಾರ್, ಚಟ್ನಿ, ಟೀ, ಕಾಫಿ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು 9 o'clock ಅಷ್ಟೊತ್ತಿಗೆ ಅಲ್ಲಿಂದ ಚೆಕ್ಔಟ್ ಆಗಿ ನೆಕ್ಸ್ಟು ಜಟಾಯು ಅರ್ತ್ ಸೆಂಟರ್ ಕಡೆಗೆ ಹೋದ್ವಿ. ಅಲ್ಲಿಂದ ಜಟಾಯು ಅರ್ತ್ ಸೆಂಟರ್ ನಮಗೆ ಅರೌಂಡ್ 90 to 100 kilometers ಆಗುತ್ತೆ. 3 hours ಜರ್ನಿ ಇರುತ್ತೆ. ಅದರ ಒಂದು ಫುಲ್ ವಿಡಿಯೋನೂ ಸಹ ನನ್ನ ಒಂದು ಟ್ರಿಪ್ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ, ಅದನ್ನು ಸಹ ನೋಡಿ. ಕೇರಳ 4 days ಟ್ರಿಪ್ ಕಂಪ್ಲೀಟ್ ವಿಡಿಯೋಸು ಸಹ ಸಿಗುತ್ತೆ. ಅಲಿಪಿ ವರ್ಕಲ ಫುಲ್ ವಿಡಿಯೋಸ್ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್.